ನಮಸ್ಕಾರ. ನಾವು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಚಹಾ ಕುಡಿದು ಮೇಲೆ ಮನೆ ಕೆಲಸ ಎಷ್ಟಾಗಿದೆ ಅಂತ ನೋಡಕ್ಕೆ ಹೊರಟ್ವಿ. ಆಲ್ಮೋಸ್ಟ್ 2 ವಾರಗಳೇ ಆಗಿತ್ತು ನಾವು ಮೇಲ್ಗಡೆ ಬರದೆ. ಮನೆ ಕೆಲಸದವ್ರು ಇದ್ದಾರೆ ಅಂತೇಳಿ ನಾವು ಬರಲೇ ಇಲ್ಲ. ಅಷ್ಟರಲ್ಲಿ ಅಪ್ಪನು ಕಾರ್ಡ್ ಹಿಡ್ಕೊಂಡು ಕಾರ್ಡ್ ಹಂಚಕ್ಕೆ ಹೊರಟರು. ನಾನು ಕಾರ್ಡ್ ಎಲ್ಲ ರೆಡಿ ಮಾಡಿ ಕೊಡ್ತಿದ್ದೆ. ಊರಿನವರಿಗೆ ಕಾರ್ಡ್ ಹಂಚಬೇಕಂತೇಳಿ ಅಪ್ಪ ಬೆಳಿಗ್ಗೆನೆ ಬೇಗನೆ ಹೊರಟು ಬಿಟ್ಟಿದ್ದಾರೆ. ಅಷ್ಟರಲ್ಲಿ ನಾನು ತೋಟಕ್ಕೆ ಹೊರಟ್ಬಿಟ್ಟೆ. ತೋಟದಿಂದ ಬಂದು ನೋಡಬೇಕಾದ್ರೆ ಪ್ಯಾಂಟಲ್ಲೆಲ್ಲ ಸೋಂಗಿಡ್ಬಿಟ್ಟಿತ್ತು. ಅಮ್ಮನು ಕೆಲಸದ ಅಜ್ಜನಿಗೆ ಚಹಾ ರೆಡಿ ಮಾಡ್ತಾಯಿದ್ರು, ಅಜ್ಜನು ಚಹಾ ಕುಡಿಯೋಕ್ಕೆ ರೆಡಿ ಮಾಡಿದರು. ನಾವು ಅಷ್ಟರಲ್ಲಿ ಒಂದು ಸರಿ ಪೇಟೆಗೆ ಹೋಗಿ ಬರೋಣ ಅಂತೇಳಿ ಅಮ್ಮನಿಗೆ ಬ್ಯಾಂಕಲ್ಲಿ ಕೆಲಸ ಇತ್ತು, ಚೂರು ಪೇಟೆಗೆ ಹೋಗಿ ಬಂದ್ವಿ. ಮನೆಗೆ ಬರಬೇಕಾದ್ರೆ ಮಾವನ ಅಡುಗೆನೂ ರೆಡಿ ಆಗ್ತಿತ್ತು, ಏನೋ ಭಾರಿ ಸ್ಪೆಷಲ್ ಮಾಡ್ತಿದ್ರು. ಮಾವನ ಅಡುಗೆ ಆದ ತಕ್ಷಣ ಊಟನೂ ಮಾಡ್ಕೊಂಡು ಬಿಟ್ವಿ. ಒಂದು ರೌಂಡ್ ನಮ್ಮ ಗುಂಡು ಮತ್ತು ರಾಣಿನ ಹೊರಗಡೆ ಬಿಡೋಣ ಅಂತೇಳಿ ಬಿಡೋದಕ್ಕೆ ಬಂದೆ. ಅಪ್ಪನು ತುಂಬ ದಿವಸದಿಂದ ಹೇಳ್ತಿದ್ರು ಗುಂಡು ಮತ್ತು ರಾಣಿದು ಶೀಟ್ ಚೇಂಜ್ ಮಾಡಬೇಕಂತೇಳಿ. ಹಾಗೆ ಇವತ್ತು ಕೆಲಸದವರು ಸಹ ಇದ್ದರು. ಸೊ ಅವ್ರ ಜೊತೆ ಹೇಳಿಸಿ ಶೀಟ್ ಚೇಂಜ್ ಮಾಡ್ತಾಯಿದ್ರು. ಇನ್ನೊಂದು ಚೂರು ದಿವಸ ಆಮೇಲೆ ಹೊಸದೇ ಹಾಕ್ಸೋಣ ಅಂತೇಳಿ ಇವಾಗ ಸದ್ಯಕ್ಕೆ ಈ ಶೀಟ್ ಹಾಕ್ತಾ ಇದ್ದೀವಿ. ತಂಗಿನೂ ಕಾಲೇಜಿಂದ ಬಂದಳು, ಭಾರಿ ಸುಸ್ತಾಗಿದೆ ಅನಿಸುತ್ತೆ. ನಾವು ಮಾವ ಒಬ್ಬರು ಗೇಟ್ ಯಾವ ಥರ ಡಿಸೈನ್ ಬೇಕಂತೇಳಿ ಡಿಸೈನ್ ಮಾಡ್ತಾ ಇದ್ರು. ಎಲ್ಲರೂ ಅದನ್ನೇ ನಿಂತ್ಕೊಂಡು ನೋಡ್ತಾ ಇದ್ರು ಯಾವ ಥರ ಡಿಸೈನ್ ಮಾಡ್ತಾರೆ ಅಂತೇಳಿ. ನಾನು ಒಂದು ಗೇಟಿಗೆ ಈ ಥರ ಹೆಸರಿಡಿ ಅಂತೇಳಿ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ನನಗೂ ಚೂರು ಕೆಲಸ ಇತ್ತು, ಚೂರು ಕೆಲಸ ಮಾಡೋಣ ಅಂತೇಳಿ ಕೂತ ತಕ್ಷಣ ನಮ್ಮ ಇಂಜಿನಿಯರ್ ಬಂದುಬಿಟ್ಟು ಪೈಂಟ್ ಯಾವ ಕಲರ್ ಬೇಕು ನಿಮಗೆ, ರೂಮ್ಸಿಗೆ ಯಾವುದು ಬೇಕು ನೀವೇ ಚೂಸ್ ಮಾಡಿ ಅಂತೇಳಿ ಶೀಟ್ ಕೊಟ್ಟಿದ್ರು. ಸೊ ಅದನ್ನ ನೋಡ್ತಾ ಇದೆ. ಓಕೆ ಗೈಸ್, ಬಾಯ್. ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.